ವಿದ್ಯುತ್ ನಿಗಮಗಳ ಖಾಸಗೀಕರಣ ಬೇಡ ಎನ್ನುವ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ. ಸಿಎಂ ಡಿಕೆ ಶಿವಕುಮಾರ್ ಭರವಸೆ. ಬಿಜೆಪಿ ಸರ್ಕಾರ ಖಾಸಗೀಕರಣದ ಕಾನೂನು ತಂದಾಗ ನೀವು ಯಾಕೆ ವಿರೋಧಿಸಲಿಲ್ಲ? ವಿದ್ಯುತ್ ಲೈನ್ ಎಳೆದವರು ನೀವು, ಹಣ ಮಾಡೋದು ಖಾಸಗಿ ಕಂಪನಿಗಳ. ನೀವು ನಮ್ಮ ಬಗ್ಗೆ ಕಾಳಜಿ ಮಾಡಿ, ನಾವು ನಿಮ್ಮ ಬಗ್ಗೆ ಕಾಳಜಿ ಮಾಡುತ್ತೇವೆ. ಬೇರೆಯವರಂತೆ ಇಂಜಿನಿಯರಿಂಗ್ಗಳಿಂದ ಪೆನ್ಸಿಲ್ನಲ್ಲಿ ಬರೆಸಿ ತಿದ್ದುವ ಕೆಲಸ ಮಾಡಿಲ್ಲ. ಡಿಕೆ ಎಂಬ ನಿಮ್ಮ ಈ ಘೋಷಣೆ 2028ರ ಚುನಾವಣೆಯಲ್ಲಿ ಮೊಳಗಬೇಕು. ಇಂಧನ ಇಲಾಖೆ ಸಿಬ್ಬಂದಿ ಕತ್ತಲನ್ನು ದೂರ ಮಾಡುವ ಕಾಯಕ ಜೀವಿಗಳು. ವಿದ್ಯುತ್ ನಿಗಮಗಳನ್ನು ಖಾಸಗೀಕರಣ ಮಾಡದಿರುವ ವಿಚಾರವಾಗಿ ನಾನೊಬ್ಬನೇ ತೀರ್ಮಾನ ಮಾಡಲು ಸಾಧ್ಯವಿಲ್ಲ. ಈ ಬಗ್ಗೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ನಿಮ್ಮ ಅಭಿಪ್ರಾಯದ ಮೇರೆಗೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಸಿಎಂ ಡಿಕೆ ಶಿವಕುಮಾರ್ ಅವರು ಭರವಸೆ ನೀಡಿದರು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಹಾಗೂ ಅಸೋಸಿಯೇಷನ್ ಒಕ್ಕೂಟದವರು ಬೆಂಗಳೂರು ಅರಮನೆ ಮೈದಾನದಲ್ಲಿ ಏರ್ಪಡಿಸಿದ್ದ ಅಭಿನಂದನೆ ಸಮಾರಂಭದಲ್ಲಿ ಶಿವಕುಮಾರ್ ಅವರು ಮಾತನಾಡಿದರು. ವಿದ್ಯುತ್ ನಿಗಮಗಳನ್ನು ಖಾಸಗೀಕರಣ ಮಾಡಬಾರದು ಎಂದು ನೀವು ಹೋರಾಟ ಮಾಡುತ್ತಿದ್ದೀರಿ. ನಾನು ಏನು ಮಾತಾಡಲಿದ್ದೇನೆ ಎಂದು ಎಲ್ಲರೂ ನೋಡುತ್ತಿದ್ದಾರೆ. ಇದು ಪ್ರಸ್ತಾಪವಾಗಿದ್ದು 2003ರಲ್ಲಿ. ಈ ಕುರಿತ ಕಾನೂನು ತಂದವರು ಯಾರು? ಬಿಜೆಪಿ ಸರ್ಕಾರ. ನೀವು ಯಾರೂ ಆಗ ಅದರ ವಿರುದ್ಧ ಧ್ವನಿ ಎತ್ತಲಿಲ್ಲ, ಯಾರೂ ಹೋರಾಟ ಮಾಡಲಿಲ್ಲ, ಧಿಕ್ಕಾರ ಹೇಳಲಿಲ್ಲ. ನನ್ನ ಬಳಿ ಹಾಗೂ ಜಾರ್ಜ್ ಅವರ ಬಳಿ ಬಂದು ಖಾಸಗೀಕರಣಕ್ಕೆ ಅವಕಾಶ ನೀಡಬೇಡಿ ಎಂದು ಹೇಳುತ್ತಿದ್ದೀರಿ. ನೀವು ಸದಾ ನನ್ನ ಜೊತೆ ಇರುತ್ತೀರಿ ಎಂದು ಹೇಳುತ್ತಿದ್ದೀರಿ. ತಪ್ಪು ಮಾಡಿದವರ ವಿರುದ್ಧ ಧಿಕ್ಕಾರ ಹೇಳಿದಾಗ, ಒಳ್ಳೆಯ ಕೆಲಸ ಮಾಡಿದವರಿಗೆ ಜೈಕಾರ ಹೇಳಿದಾಗ ಮಾತ್ರ ಅದಕ್ಕೆ ಗೌರವ ಬರುತ್ತದೆ ಎಂದು ತಿಳಿಸಿದರು. ವಿದ್ಯುತ್ ಲೈನ್ ಎಳೆದವರು ನೀವು, ಹಣ ಮಾಡುವುದು ಖಾಸಗಿ ಕಂಪನಿಗಳ. ಬಿಜೆಪಿ ತಂದಿರುವ ಕಾನೂನು ಸರಿಯಿಲ್ಲ ಎಂದು ನಿಮ್ಮ ಸಂಘಟನೆಗಳ ಅಧ್ಯಕ್ಷರುಗಳು ಎಂದಾದರೂ ಮಾತನಾಡಿದ್ದಾರಾ? ಬಿಜೆಪಿಯವರು ಎಲ್ಲ ವಿಚಾರದಲ್ಲೂ ಟೀಕೆಗಳನ್ನು ಮಾಡಿಕೊಂಡು ಇದ್ದಾರೆ. ಅವರ ಟೀಕೆಗಳೆಲ್ಲ ಸಾಯುತ್ತವೆ, ನಮ್ಮ ಕೆಲಸಗಳು ಮಾತ್ರ ಉಳಿಯುತ್ತವೆ. ನೀವೆಲ್ಲರೂ ನಮ್ಮ ಸರ್ಕಾರದ ಹೆಬ್ಬೆಟ್ಟು. ಮುಂಬೈ, ದೆಹಲಿ ಸೇರಿದಂತೆ ಅನೇಕ ನಗರಗಳಲ್ಲಿ ಖಾಸಗೀಕರಣ ಮಾಡಲಾಗಿದೆ. ನೂರಾರು ವರ್ಷಗಳಿಂದ ವಿದ್ಯುತ್ ಲೈನ್ ಎಳೆದವರು ನೀವು. ಬೆಂಬಲ ಕೊಟ್ಟಿದ್ದು ಸರ್ಕಾರ. ಈಗ ಖಾಸಗಿ ಕಂಪನಿಯವರು ದುಡ್ಡು ಮಾಡಲು ಸಂಪರ್ಕ ನೀಡುವ ಅಧಿಕಾರ ಅವರಿಗೆ ನೀಡಬೇಕಂತೆ ಎಂದರು. ಇಂಧನ ಇಲಾಖೆಯಲ್ಲಿ ಈ ಹಿಂದೆಯೂ ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೇವೆ. ಈಗಲೂ ಜಾರ್ಜ್ ಅವರ ನೇತೃತ್ವದಲ್ಲಿ ಅನೇಕ ಯೋಜನೆ ತೀರ್ಮಾನ ಮಾಡಿದ್ದಾರೆ. ಈ ಮಧ್ಯೆ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರದಲ್ಲಿ ಇಂಧನ ಉತ್ಪಾದನೆ ಹೆಚ್ಚಿಸಲು ಯಾವುದಾದರೂ ಯೋಜನೆ ತರಲಾಯಿತೆ? ಇಲಾಖೆಗೆ ಹೊಸ ಭವನ ಕಟ್ಟಿದರೆ? ಕಳೆದ ನಮ್ಮ ಸರ್ಕಾರದ ವೇಳೆ ಇಂಧನ ಭವನ ಕಟ್ಟಲಾಯಿತು. ರೇಸ್ ಕೋರ್ಸ್ ರಸ್ತೆ ಬಳಿ ಖಾಲಿ ಜಾಗದಲ್ಲಿ ಇಂಧನ ಭವನ ನಿರ್ಮಿಸಿ ಸಾಕ್ಷಿಗುಡ್ಡೆ ನಿರ್ಮಿಸಿದ್ದೇವೆ. ಇಂಧನ ಇಲಾಖೆ ಸಿಬ್ಬಂದಿ ಕತ್ತಲನ್ನು ದೂರ ಮಾಡುವ ಕಾಯಕ ಜೀವಿಗಳು. ದೀಪ ಉರಿಯುವಾಗ ಅದರ ಬೆಳಕು ಕಾಣುತ್ತದೆ, ಅದರ ಹಿಂದೆ ಇರುವ ಬತ್ತಿ ಹಾಗೂ ಎಣ್ಣೆ ಯಾರಿಗೂ ಕಾಣುವುದಿಲ್ಲ. ನೀವೆಲ್ಲರೂ ಕತ್ತಲನ್ನು ದೂರ ಮಾಡುವ ಕಾಯಕ ಜೀವಿಗಳು. ಹಗಲು ರಾತ್ರಿ ಎನ್ನದೆ ನೀವು ಶ್ರಮಿಸುತ್ತಿದ್ದೀರಿ. ಜನರು ತಮ್ಮ ಶಾಸಕರ ದೂರವಾಣಿ ಸಂಪರ್ಕ ಹೊಂದಿದ್ದಾರೋ ಇಲ್ಲವೋ, ಆದರೆ ಪವರ್ ಮ್ಯಾನ್ ಹಾಗೂ ಇಂಜಿನಿಯರ್ಗಳ ದೂರವಾಣಿ ಸಂಪರ್ಕ ಇಟ್ಟುಕೊಂಡೇ ಇರುತ್ತಾರೆ. ಕಾರ್ಯಕ್ರಮದಲ್ಲಿ ಇಂಧನ ಸಚಿವ ಶ್ರೀ ಕೆ.ಜೆ. ಜಾರ್ಜ್, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಅಧ್ಯಕ್ಷ ಶ್ರೀ ಕೆ. ಬಲರಾಮ್, ಪ್ರಧಾನ ಕಾರ್ಯದರ್ಶಿ ಶಿವರಾಮ್, ಖಜಾಂಚಿ ವರದರಾಜ್, ಕವಿ ಮಂಡಳಿ ಇಂಜಿನಿಯರ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ದೇಸಾಯಿ ಸೇರಿದಂತೆ ವಿವಿಧ ಸಂಘಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಡಿಕೆ ಶಿವಕುಮಾರ್ ಏನು ಮಾತಾಡ್ತಾನೆ ಅಂತ ಹೇಳಿ ನೋಡ್ತಾ ಇದೆ. ದೀಪ ಉರಿತಾ ಇದೆ. ನಾವು ಹಚ್ಚಿದ ದೀಪ ಉರಿತಾ ಇದೆ. ದೀಪದ ಬೆಳಕು ಕಾಣ್ತಾ ಇದೆ. ಆ ದೀಪದ ಹಿಂದೆ ಬತ್ತಿ ಕಾಣ್ತಾ ಇಲ್ಲ, ಎಣ್ಣೆನೂ ಕಾಣ್ತಾ ಇಲ್ಲ. ಆ ಬೆಳಕು ಮಾತ್ರ ಕಾಣ್ತಾ ಇದೆ. ಅಂದ್ರೆ ದೀಪ ಉರಿಬೇಕಾದ್ರೆ ಬೇಕಾದ ಶ್ರಮ ಇರ್ತದೆ. ಯಾರು ಆ ದೀಪವನ್ನು ಉರಿಲಿಕ್ಕೆ ಶ್ರಮ ಪಡ್ತಾ ಇದ್ದಾರೆ. ಇವತ್ತು MLA ಆದವನಿಗೆ
ಕಾರ್ಯಕರ್ತರು ಫೋನ್ ಇರುವುದಿಲ್ಲ, ಫೋನ್ ನಂಬರ್ ಸಿಕ್ಕುವುದಿಲ್ಲ. ಆದರೆ ರೈತರಿಗೂ ಕೂಡ ಇಲ್ಲಾಂದ್ರೆ ಯಾವನೇ ಒಬ್ಬ ವ್ಯಕ್ತಿಗೆ, ಗ್ರಾಹಕರಿಗೆ MLA ಫೋನು MLA ಕನೆಕ್ಷನ್ ಇಲ್ಲದೆ ಹೋಗ್ಬೋದು. ಆದರೆ ಪ್ರತಿಯೊಬ್ಬ ಇಂಜಿನಿಯರು, ಪ್ರತಿಯೊಬ್ಬ ಪವರ್ ಮೆನ್ ಕನೆಕ್ಷನ್ ಕೂಡ ಯಾವಾಗಲೂ ಕೂಡ ಆ ಫೋನ್ ನಂಬರ್ ಇಟ್ಕೊಂಡೇ ಇರ್ತಾನೆ. ಅಂದ್ರೆ ಯಾವ ರೀತಿ ಸಂಪರ್ಕದಲ್ಲಿ ನಿಮ್ಮ ಜೊತೆ ಇರ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿ. ನೀವು ಸರ್ಕಾರ ತರ್ಬೋದು, ಸರ್ಕಾರನ ತೆಗಿಬೋದು, ಅದು ಕೂಡ ನಿಮ್ಮ ಹತ್ರ ಶಕ್ತಿ ಇದೆ, ಅದು ಕೂಡ ನನಗೆ ಅರಿವಿದೆ. ಹಂಗಂತ ಮೇಲಕ್ಕೆ ಹೋಗ್ಬೇಡಿ, ಸ್ವಲ್ಪ ಭೂಮಿ ಮೇಲೆ ಇರಿ ನೀವು. ಇವತ್ತು ತಾವೆಲ್ಲ ನಾನೀಗಾಗಲೇ ಹೇಳ್ದಂಗೆ ಬೆಳಕಿನಿಂದ ಬೇಕಾದಷ್ಟು ಶ್ರಮ ಇದೆ. ಕತ್ತಲನ್ನು ದೂರ ಮಾಡುವಂತ ಕಾಯಕದ ಜೀವಿಗಳು ತಾವೆಲ್ಲ. ಹಗಲು ರಾತ್ರಿ ಅನ್ನದೇ ತಾವೆಲ್ಲ ದುಡಿತಾ ಇದ್ದೀರಿ. ನಾನು ಈ ಇಲಾಖೆಯ ಜವಾಬ್ದಾರಿ ತೆಗೆದುಕೊಂಡಾಗ ಸಿದ್ದರಾಮಯ್ಯನವರ ಕಾಲದಲ್ಲಿ ನಿಮ್ಮ ಇಲಾಖೆ ಹೇಗಿತ್ತು, ಹೀಗಾಗಿದೆ ಅಂತೇಳಿ ನೀವು ಕಲ್ಪನೆ ತಾವೆಲ್ಲ ಮಾಡ್ಕೊಳ್ಬೇಕು. ನನಗೆ ಯಾರೋ ಹೇಳಿದ್ರು, ತಗೋಬೇಡ, ಕೆಟ್ಟ ಹೆಸರು ಬಂದ್ಬಿಡ್ತದೆ, ಈ ಪವರ್ ಕಟ್ಟು, ಮಳೆ ಇಲ್ಲ, ಸಮಸ್ಯೆ, ಇದನ್ನ ಬೇಡ ಅಂತ ಹೇಳಿ ನನಗೆ ಅಡ್ವೈಸ್ ಮಾಡಿದ್ರು. ನನಗೆ ಹಿಸ್ಟ್ರಿ ಓದೋದ್ರಲ್ಲಿ ನಂಬಿಕೆ ಇಲ್ಲ. ಹಿಸ್ಟ್ರಿನ ಬರೆಯೋದ್ರಲ್ಲೂ ನಂಬಿಕೆ ಇಲ್ಲ. ಐ ಡೋಂಟ್ ಬಿಲೀವ್ ಇನ್ ರೈಟಿಂಗ್ ಹಿಸ್ಟ್ರಿ ಆರ್ ರೀಡಿಂಗ್ ಹಿಸ್ಟ್ರಿ. ಐ ಬಿಲೀವ್ ಇನ್ ಕ್ರಿಯೇಟಿಂಗ್ ಹಿಸ್ಟ್ರಿ. ಅದನ್ನ ಗುರಿ ಇಟ್ಕೊಂಡು ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ. ನಾವು ಬರೀ ಗ್ರಾಹಕರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ನೆರವು ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಾವು 5 ಗ್ಯಾರಂಟಿ ಪ್ರೋಗ್ರಾಮ್ ಅನ್ನು ತಂದಿದ್ವಿ. ತಮ್ಗೆ ಗೊತ್ತಿದೆ, ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಬಂದು ಯಾತ್ರೆ ಅವರು ಮಾಡಿದಾಗ ಅವರು ಪ್ರತಿಯೊಬ್ಬರೊಟ್ಟಿಗೂ ಚರ್ಚೆ ಮಾಡ್ತಾ ಇದ್ರು. ಅದು ಕಾರ್ಮಿಕರು ಇರ್ಬೋದು, ಬಡವರು ಇರ್ಬೋದು, ರೈತರು ಇರ್ಬೋದು, ಪ್ರತಿಯೊಬ್ಬರೊಟ್ಟಿಗೆ ಕೂತು ಆ ಚರ್ಚೆ ಮಾಡಿದಾಗ ಜನ ಕೋವಿಡ್ ಆದಮೇಲೆ ಕಷ್ಟದಲ್ಲಿದ್ದಾರೆ, ಅವ್ರ ಆದಾಯ ಕಡಿಮೆ ಆಗಿದೆ, ಅದರಿಂದ ಅವರು ನಾವು ಶಕ್ತಿ ಕೊಡಬೇಕೆಂಬ ಮಾತನ್ನು ಹೇಳಿ ಅವತ್ತು ಸಿದ್ದರಾಮಯ್ಯಜಿಯವರು ವಿರೋಧ ಪಕ್ಷ ನಾಯಕರಾಗಿದ್ದರು, ನಮ್ಮ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದರು. ಅವರೆಲ್ಲ ನಾಯಕರೊಟ್ಟಿಗೆ ಚರ್ಚೆ ಮಾಡಿ 5 ಗ್ಯಾರಂಟಿ ಪ್ರೋಗ್ರಾಮನ್ನ ಈ ಒಂದು ರಾಜ್ಯಕ್ಕೆ ಮಾಡಬೇಕು. ಅದು ಚುನಾವಣೆ ಬರ್ತಾ ಇದೆ, ಅದಕ್ಕಿಂತ ಮೊದಲು ನೀವು ಅನೌನ್ಸ್ ಮಾಡಿ ಎಂಬುದಾಗಿ ಹೇಳಿ ಅವತ್ತು ಏನು ಹೇಳಿದ್ರು, ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ಒಂದು ಗೊತ್ತಾಯ್ತು, ಜನ ನಮಗೆ ಬೆಂಬಲ ಕೊಡ್ತಾರೆ, ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ದೇ ಬರ್ತದೆ ಎಂದು ತಿಳ್ಕೊಂಡು ನೀವು ಮೊದಲನೇ ಕ್ಯಾಬಿನೆಟ್ ಅಲ್ಲಿ 5 ಗ್ಯಾರಂಟಿ ಪ್ರೋಗ್ರಾಮ್ ಜಾರಿ ತನ್ನಿ ಅಂತ ಹೇಳಿ ಬಹುಶಃ ಆ ಗ್ಯಾರಂಟಿ ಪ್ರೋಗ್ರಾಮ್ಗಳನ್ನ ಅವತ್ತು ಸಿದ್ದರಾಮಯ್ಯಜಿಯವರು ಮತ್ತು ಶಿವಕುಮಾರ್ ಅವರು ಜಾರಿ ತಂದರು. ಕೆಲವೊಂದು ವಿಚಾರದಲ್ಲಿ ಆ ಟೆಂಪ್ರರಿ ನಾನೇ KPTCL ಚೇರ್ಮನ್ ಆಗಿ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ, ಸರ್ಕಾರಕ್ಕೆ ಬಂದಿದೆ, ಈಗ ಮತ್ತೆ ಅದು ಕ್ಯಾಬಿನೆಟ್ ಮುಂದುಗಡೆ ಹೋಗ್ತದೆ. ನಮ್ಮ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಅದು ಸಮೇತ ಕ್ಯಾಬಿನೆಟ್ ಅಲ್ಲಿ ಒಳ್ಳೆ ಡಿಸಿಷನ್ ಆಗ್ತಾ ಎಂಬ ನಿರೀಕ್ಷೆಯಲ್ಲಿ ಇದ್ದೀನಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ನಾವು ನೀವೆಲ್ಲ ಸೇರಿ ಒಳ್ಳೆ ಕೆಲಸ ಮಾಡೋಣ. ನಾವು ನಮ್ಮ ರಾಜ್ಯದ ಜನರಿಗೆ ಸೇವೆ ಮಾಡಲಿಕ್ಕೆ ಬಂದವರು, ನಾವು ನೀವೆಲ್ಲ ಸೇರಿಬಿಟ್ಟು ಆ ಸೇವೆ ಮಾಡೋಣ. ಸೇವೆ ಮೂಲಕ ಜನ ಬೆಂಬಲ ಪಡ್ಕೊಳ್ಳೋಣ. ಆಗ ಯಾವುದೇ ಖಾಸಗಿಗಾರನ ವಿಚಾರ ಬರೋದಿಲ್ಲ ಎಂಬ ಮಾತನ್ನು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ತಮಗೆಲ್ಲ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರ ಸಂಘ 659 ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸಲು ಸೂಕ್ತ ಆದೇಶವನ್ನು ನೀಡಬೇಕಾಗಿ ನೌಕರರ ಪರವಾಗಿ ವಿನಂತಿ ಈ ಮನವಿಯನ್ನು ಸಲ್ಲಿಸುತ್ತಿದ್ದೇನೆ. ವಿದ್ಯುತ್ ಶಕ್ತಿ ಕ್ಷೇತ್ರವು ಖಾಸಗೀಕರಣವಾಗುತ್ತೆ ಅಂತ ಏನೊಂದು ಮೇ ತಿಂಗಳಲ್ಲಿ ಬಂದಂತ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ನೌಕರರ ಎಲ್ಲ ವರ್ಗದವರು ಇವತ್ತಿನ ದಿವಸ ಆತಂಕದಲ್ಲಾಗಿದ್ದಾರೆ. ಇವತ್ತಿನ ದಿವಸ ಸಮರ್ಪಕವಾದಂಥ 1902 ಇಸ್ವಿಯಿಂದ
2026ವರೆಗೂ 124 ವರ್ಷದಿಂದ ಸಮರ್ಪಕವಾಗಿ ನಮ್ಮ ನೌಕರರು ಮತ್ತು ನಮ್ಮ ಅಧಿಕಾರಿಗಳು ಕಾರ್ಯನಿರ್ವಹಿಸ್ಕೊಂತ ಬಂದಿದ್ದೀವಿ. ಇವತ್ತಿನ ಸಹ ಟಾಟಾ ಡಿಸ್ಟ್ರಿಬ್ಯೂಷನ್ ಕಂಪನಿಯವರು ಲೈಸೆನ್ಸ್ಗೆ ನಮ್ಮ KSC ಅಪ್ಲೈ ಮಾಡಿದ್ದಾರೆ. ಇವತ್ತಿನ ದಿವಸ ನಮ್ಮ ನೌಕರರು ಏನು ಒರಿಸ್ಸಾದಲ್ಲಿ ಇವತ್ತು ಟಾಟಾ ಡಿಸ್ಟ್ರಿಬ್ಯೂಷನ್ ಕಂಪನಿ ಇದೆ, ಅದಕ್ಕಿಂತ ಪೂರ್ವದಲ್ಲಿ ಪ್ರೈಸ್ ವಾಟರ್ ಕೂಪರ್ ಅಂತ ಒಂದು ಸಂಸ್ಥೆಯಲ್ಲಿ ಆ ಒಂದು ಕಾರ್ಯನಿರ್ವಹಿಸಿದ ಖಾಸಗಿಯಲ್ಲಿ ಪ್ರಕೃತಿ ವಿಕೋಪ ಆದಂತ ಸಂದರ್ಭದಲ್ಲಿ ಆ ಒಂದು ಡೆಸ್ಟ್ರಾಯ್ ಆಯಿತು ಆ ಒಂದು ಕಂಪನಿ. ಎಲ್ಲರೂ ಆ ಒಂದು ಪ್ರೈಸ್ ವಾಟರ್ ಕೂಪರ್ ಅವರು ಬಿಟ್ಟು ಪರಾಣೆ ಆದರು. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಸುಮಾರು 1200 ನಮ್ಮ ಪವರ್ ಮ್ಯಾನ್ಗಳು ಮತ್ತು ಅಧಿಕಾರಿಗಳು ಒರಿಸ್ಸಾಗೆ ಹೋಗಿ ಅಲ್ಲಿ ಪವರ್ನ ರೆಸ್ಟೋರ್ ಮಾಡಿ ಅಲ್ಲಿರುವಂತ ನಾಗರಿಕರಿಗೆ ಜನರಿಗೆ ಬೆಳಕು ಕೊಟ್ಟಂತ ಕೀರ್ತಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತೆ ನಮ್ಮ ಇಲಾಖೆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಆದಂತ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರಿಗೆ ಅಭಿನಂದನಾ ಕಾರ್ಯಕ್ರಮವನ್ನ ನೌಕರರ ಒಕ್ಕೂಟದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ.